ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ದಿಸ್ ಈಸ್ ಅ ಸೆಕೆಂಡ್ ಡೇ ಆಫ್ ಅ ಹೆಲ್ದಿ ಲೈಫ್ ಸ್ಟೈಲ್. ಮಾರ್ನಿಂಗ್ ಹೆಲ್ದಿ ಡ್ರಿಂಕಿಗೆ ನಾನು ಒಂದು ಸೂಪ್ ಡ್ರಿಂಕ್ ಮಾಡ್ಕೊಂಡಿದ್ದೆ. ಏನೂ ಇಲ್ಲ, ಒಂದು ಹಾಟ್ ವಾಟರ್ಗೆ ಸ್ವಲ್ಪ ಏಲಕ್ಕಿ, ಚಕ್ಕೆ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಬಾಯ್ಲ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇದಕ್ಕೆ ಮಿಂಟ್ ಕೂಡ ಹಾಕಬೇಕು. ನನ್ನ ಹತ್ರ ಮಿಂಟ್ ಇರಲಿಲ್ಲ ಅಂತ ನಾನು ಹಾಕಿಲ್ಲ. ಸೊ ನೀವು ಮಿಂಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಡ್ರಿಂಕ್ ಇದು. ಸ್ಕಿನ್ಗೆ ತುಂಬ ಒಳ್ಳೆಯದು, ಮೆಟಬಾಲಿಸಮ್ಗೆ ತುಂಬ ಒಳ್ಳೆಯದು. ಸೊ ಈ ಡ್ರಿಂಕ್ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ. ಮಾರ್ನಿಂಗೆ ನಾನು ಹೆಲ್ದಿ ಡ್ರಿಂಕ್ನ ಕುಡಿದೆ. ಬ್ರೇಕ್ಫಾಸ್ಟಿಗೆ ಒಂದು ಪುಳಿಯೋಗರೆ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ನಮ್ಮ ಮನೆಯವರು ಪುಳಿಯೋಗರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಎವ್ರಿ ಸಂಡೇ ನಂಗೆ ಅವರೇ ಬ್ರೇಕ್ಫಾಸ್ಟ್ ಮಾಡಿಕೊಡೋದು. ರೆಸಿಪಿ ತುಂಬಾ ಈಸಿ. 2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಒಂದು ಚಿಕ್ಕದಾಗಿ ಆನಿಯನ್ ಕಟ್ ಮಾಡ್ಕೊಂಡಿರಬೇಕು. ಸೊ ಆನಿಯನ್ ಹಾಕಿ ರೆಡ್ ಆಗೋವರೆಗೂ ಬೆನೆಸ್ಕೋಬೇಕು. ಹುಣಸೆ ಹಣ್ಣನ್ನು ನೆನೆಸಿಟ್ಟಿರಬೇಕು ಒಂದು ಸ್ವಲ್ಪ, ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ಹುಣಸೆ ಹಣ್ಣನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕ್ತೀವಿ. ಸ್ವಲ್ಪ ಖಾರದ ಪುಡಿನೂ ಹಾಕಿದ್ದಾರೆ. ಇವಾಗ ನಾವು ಪುಳಿಯೋಗರೆನ ಹಾಕ್ಕೋಬೇಕು. ಪುಳಿಯೋಗರೆ ಪ್ಯಾಕೆಟಲ್ಲಿರೋದನ್ನು ಹಾಕ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಳ್ಳಿ. ನಾವು ಇಬ್ಬರಿಗೆ ಅಂತ ಇಷ್ಟು ಕ್ವಾಂಟಿಟಿ ಹಾಕ್ಕೊಂಡಿದ್ದೀವಿ. ಸೊ ಇವಾಗ ಅದನ್ನು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ನಾವು ರೈಸ್ಗೆ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಉಪ್ಪು ಹಾಕ್ತಾ ಇಲ್ಲ. ಸೊ ರೈಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ನೆಕ್ಸ್ಟು ರೈಸ್ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ತುಂಬ ಈಸಿ ರೆಸಿಪಿ, ಆರಾಮಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ನಾನು ಡಿನ್ನರ್ಗೆ ರೆಸಿಪಿ ಮಾಡ್ಕೋತಿದ್ದೀನಿ. ಇದು ತುಂಬ ಹೆಲ್ದಿ ರೆಸಿಪಿ, ಹಾಗೆ ಈಸಿ ಕೂಡ. ಇವಾಗ ಮನೇಲಿ ರೋಟಿ ಮಾಡಿದರೆ, ಅದು ಜೋಳದ ರೊಟ್ಟಿ ಮಾಡಿದರೆ, ಅದೇನಾದರೂ ಮಿಕ್ಕಿದ್ರೆ ಆ ಜೋಳದ ರೊಟ್ಟಿಗೆ ನಾನು ಇದನ್ನು ರೆಸಿಪಿ ಮಾಡ್ತಿದ್ದೀನಿ. ತುಂಬ ಈಸಿ, ಆರಾಮಾಗಿ ಮಾಡ್ಕೋಬೋದು. 2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಜೀರಿಗೆ, ಸಾಸಿವೆ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ನು ಮತ್ತು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಆಲ್ಮೋಸ್ಟ್ ರೈಸ್ಗೆ ಒಗ್ಗರಣೆ ಮಾಡ್ತೀವಲ್ಲ ಚಿತ್ರಾನ್ನಕ್ಕೆ, ಆ ಥರನೇ ಇದನ್ನು ರೆಡಿ ಮಾಡ್ಕೋಬೇಕು. ಸೊ ಇದು ಎಲ್ಲ ಬೆಂದಮೇಲೆ ಟೊಮ್ಯಾಟೋನ ಹಾಕ್ಬಿಟ್ಟು ಚೆನ್ನಾಗಿ ಬೆನೆಸ್ಬೇಕು. ತುಂಬ ಹಣ್ಣಾಗೋ ಥರ ಟೊಮ್ಯಾಟೋನ ಬೆನೆಸ್ಕೋಬೇಕು. ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ರೋಟಿ ನಂದು ಇಷ್ಟು ಇದೆ. ಸೊ ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೊಂಡಿರೋದು. ಇದನ್ನು ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಒಗ್ಗರಣೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ನಂತರ ಇದನ್ನ ಪೀಸ್ ಮಾಡಿರೋ ರೊಟ್ಟಿನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ರೋಟಿ ಈ ಥರ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಸೊ ನಾನು ನೈಟ್ಗೆ ಅದನ್ನು ತಿಂದ್ಕೊಂಡೆ. ಮಧ್ಯಾಹ್ನ ಹಸಿವಿರಲಿಲ್ಲ ಅಂತ ನಾನು ಫ್ರೂಟ್ ಸಲಾಡ್ ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಶಾಪಿಂಗ್ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ವಿ. ಹಾಗೆ ಸ್ವಲ್ಪ ಶಾಪ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ. ಯಾರನ್ನ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗ್ರೀಟಿಂಗ್ ಟೇಕ್ ಅ ಟೈಮ್. ಒಳ್ಳೆಯ ವಿಷಯಗಳಿಗೆ ಸಮಯ ಬೇಕಾಗುತ್ತದೆ. ಹ್ಯಾವ್ ಎ ಗುಡ್ ಡೇ. ಬಾಯ್.